ಯೂಟ್ಯೂಬ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡ್ತಾರೆ, ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡ್ತಾರೆ. ಅದೇ ಯೂಟ್ಯೂಬ್ನಿಂದ ಎಷ್ಟೋ ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ. ಯೂಟ್ಯೂಬ್ ಅಂದರೆ ದುಡ್ಡು ಮಾಡೋ ಮಷಿನ್ ಅಂದ್ಕೊಂಡು ಕೆಲವರು ಸಿಕ್ ವಿಡಿಯೋ ಸುಳ್ಳು ಸುದ್ದಿ ಹಾಕೋದನ್ನು ಕೂಡ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇಂಥವರಿಗೆ ಚಾಟಿ ಬೀಸಿರುವಂತಹ ಯೂಟ್ಯೂಬ್ ಸಂಸ್ಥೆ ಡಿಲೀಟ್ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದು ಡಿಲೀಟ್ ಮಾಡಿರುವಂತಹ ವಿಡಿಯೋಗಳ ಸಂಖ್ಯೆ ಕೇಳಿದ್ರೆ ನೀವು ಕೂಡ ಬೆರಗಾಗ್ಬಿಡ್ತೀರಿ. ಭಾರತೀಯ ಯೂಟ್ಯೂಬರ್ಗಳಿಗೆ ಯೂಟ್ಯೂಬ್ ಸಂಸ್ಥೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ತನ್ನ ವೇದಿಕೆಯನ್ನ ಪಾರದರ್ಶಕವಾಗಿಡೋಕೆ ಎಐನ ಬಳಸ್ತಾ ಇದೆ ಯೂಟ್ಯೂಬ್. ತನ್ನ ನಿಯಮಗಳನ್ನ ನಿರಂತರವಾಗಿ ಬಿಗಿಗೊಳಿಸುವಂತಹ ಕೆಲಸವನ್ನ ಯೂಟ್ಯೂಬ್ ಮಾಡ್ತಾ ಇದೆ. ತನ್ನ ವಿಡಿಯೋ ವಿಷಯ ನೀತಿಗೆ ದೊಡ್ಡ ಹೆಜ್ಜೆಯನ್ನ ಇಟ್ಟಿರುವಂತಹ ಯೂಟ್ಯೂಬ್ನಿಂದ 9.5 ಮಿಲಿಯನ್ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ವಿಡಿಯೋಗಳನ್ನು ಡಿಲೀಟ್ ಮಾಡಿದೆ. ಅಂದರೆ ಹೆಚ್ಚು ಕಮ್ಮಿ 95 ಲಕ್ಷದಷ್ಟು ವಿಡಿಯೋಗಳು ಡಿಲೀಟ್ ಆಗಿದ್ದಾವೆ. 2024 ಅಕ್ಟೋಬರ್ ಡಿಸೆಂಬರ್ ವೇಳೆಗೆ ರೂಲ್ಸ್ ಅನ್ನ ಉಲ್ಲಂಘಿಸಿದಂಥ ವಿಡಿಯೋಗಳು ಏನಿದ್ದಾವೆ ಭಾರತದಲ್ಲಿ 2.9 ಮಿಲಿಯನ್ ಅಂದರೆ 29 ಲಕ್ಷ ವಿಡಿಯೋಗಳನ್ನು ಡಿಲೀಟ್ ಮಾಡಲಾಗಿದೆ. ಯಾವೆಲ್ಲ ವಿಡಿಯೋಗಳು? ದ್ವೇಷದ ಭಾಷಣ ಇರುವಂತಹ ವಿಡಿಯೋಗಳು, ಅಥವಾ ರೂಮರ್ಸ್ಗಳನ್ನ ಅಪ್ಲೋಡ್ ಮಾಡಿರೋದು, ಅಥವಾ ಕಿರುಕುಳದ ವಿಡಿಯೋಗಳು, ಇಂಥ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತಹ ಕೆಲಸವನ್ನ ಯೂಟ್ಯೂಬ್ ಸಂಸ್ಥೆ ಮಾಡಿದೆ. ಒಟ್ಟು 4.8 ಮಿಲಿಯನ್ ಅಂದ್ರೆ 48 ಲಕ್ಷ ಚಾನೆಲ್ಗಳನ್ನ ಬ್ಲಾಕ್ ಮಾಡುವಂತಹ ಕೆಲಸವನ್ನ ಕೂಡ ಯೂಟ್ಯೂಬ್ ಸಂಸ್ಥೆ ಮಾಡಿದೆ. ಸ್ಕ್ಯಾಮ್, ವಂಚನೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುವಂತಹ ಆರೋಪದ ಮೇಲೆ ಆ ಚಾನೆಲ್ಗಳನ್ನ ಬ್ಲಾಕ್ ಮಾಡಲಾಗಿದೆ. ಪಾರದರ್ಶಕವಾಗಿ ಜೊತೆಗೆ ಬಳಕೆದಾರರಿಗೆ ಸುರಕ್ಷಿತವಾಗಿಡುವುದಕ್ಕೆ ಕಾಲಕ್ಕೆ ಯೂಟ್ಯೂಬ್ ಸಂಸ್ಥೆ ಕ್ರಮಗಳನ್ನ ತೆಗೆದುಕೊಳ್ತಾನೆ ಇದೆ. ಮಾರ್ಚ್ 19ನೇ ತಾರೀಕಿನಿಂದ ಹೊಸ ನಿಯಮ ಕೂಡ ಜಾರಿಗೆ ಬರಲಿದೆ ಅಂತ ಹೇಳಿ ಯೂಟ್ಯೂಬ್ ಸಂಸ್ಥೆ ಹೇಳಿಕೊಂಡಿದೆ. ಆನ್ಲೈನ್ ಜೂಜಾಟ ರಚಿಸುವವರ ವಿರುದ್ಧ ಕಠಿಣ ಕ್ರಮ ಅಂತಾನು ತಿಳಿಸಿದೆ. ಜೂಜಿನ ಅಪ್ಲಿಕೇಶನ್ ಹಾಗೆ ವೆಬ್ಸೈಟ್ಗಳನ್ನ ಪ್ರಚಾರ ಮಾಡುವುದನ್ನ ಕೂಡ ನಿಷೇಧ ಮಾಡುವಂತಹ ಕೆಲಸವನ್ನ ಯೂಟ್ಯೂಬ್ ಸಂಸ್ಥೆ ಮಾಡಿದೆ. ಜೂಜಾಟದ ಸೈಟ್ ಹಾಗೆ ಅಪ್ಲಿಕೇಶನ್ಗಳ ಪ್ರಚಾರದ ವಿರುದ್ಧ ಕಠಿಣ ಕ್ರಮಕ್ಕೆ ಯೂಟ್ಯೂಬ್ ಸಂಸ್ಥೆ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.